ವಚನ ಸಾಹಿತ್ಯವನ್ನು ಪ್ರಕಟಣೆಗೊಳಿಸಿದ್ದು ಸಹ ಕಾಂಗ್ರೆಸ್ ಸರ್ಕಾರದವರೇ 15 ಸಂಪುಟಗಳನ್ನು ತಂದರು ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥದ್ದು ಇದೇ ಸರ್ಕಾರ. ಅದರ ಜೊತೆಗೆ ಬಿಜಾಪುರದ ಅಕ್ಕಮಹಾದೇವಿ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಇಟ್ಟಿರ್ತಕ್ಕಂಥದ್ದು ಇದೇ ಸರ್ಕಾರ. ಇದರ ಜೊತೆಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಇದೇ ಸರ್ಕಾರ. ಅದರ ಜೊತೆಗೆ ಬಸವಾದಿ ಪ್ರಮಥರ ಭಾವಚಿತ್ರಗಳನ್ನು, ಕೇವಲ ಗರ್ಭಗುಡಿ ಸಂಸ್ಕೃತಿಯಲ್ಲಿ ಇದ್ದಂಥ ಭಾವಚಿತ್ರಗಳನ್ನು ಇಡೀ ಸಮಾಜದವರಗಡೆ ತರಲಿಕ್ಕೆ ಎಲ್ಲ ಕಚೇರಿಗಳಿಗೆ, ಎಲ್ಲ ಶಾಲಾ ಕಾಲೇಜುಗಳಿಗೆ ತಂದಿರತಕ್ಕಂಥ ಶ್ರೇಯಸ್ಸು ಇದೇ ಸರ್ಕಾರಕ್ಕೆ ದೊರೆಯುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು. ಈ ದಿಶೆಯ ಒಳಗಡೆ ಈ ಸರ್ಕಾರಕ್ಕೆ ಬಹಳ ಚಿರಋಣಿಯಾಗಿರಬೇಕು ನಾವೆಲ್ಲರೂ. ಯಾಕೆಂತ ಹೇಳಿದ್ರೆ ಬಸವಣ್ಣನವರ ದೀರ್ಘವಾದ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು, ಬಸವಣ್ಣನವರನ್ನ ಬಹಳ ಅತಿ ಅಮೂಲ್ಯವಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ ಇದು. ಇಲ್ಲ ಅಂತ ಹೇಳಿದ್ರೆ ಸಂಪ್ರದಾಯವಾದಿಗಳ ಕೈಯಲ್ಲಿ ಬಸವಣ್ಣ ಸಿಲುಕಿ ದೇವಮಾನವನಾಗುವಂಥ ದಿನಮಾನ ಕಾಲದಲ್ಲಿ ದೇವಮಾನವನಾಗುವುದಕ್ಕಿಂತ ಮನುಷ್ಯ ಸಮಾಜದ ಸಮಾಜಕ್ಕೆ ತಂದು ಬಸವಣ್ಣ ನಿಮ್ಮವನಂತ ಒಪ್ಪಿಸುವಂಥ ಕಾರ್ಯವನ್ನ ಈ ಸರ್ಕಾರ ಮಾಡ್ತಾ ಇದೆಯಲ್ಲ, ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಸರ್ಕಾರವನ್ನು ನಾವು ಅಭಿನಂದಿಸಬೇಕಾಗ್ತದೆ ಅನ್ನತಕ್ಕಂಥದ್ದು.